ಭಟ್ಕಳ ಶಾಸಕ ಮಂಕಾಳು ವೈದ್ಯಗೆ ಸಚಿವ ಸ್ಥಾನಕ್ಕೆ ಆಗ್ರಹ ಮಾಡಲಾಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸಚಿವ ಸ್ಥಾನಕ್ಕಾಗಿ ಆಗ್ರಹವನ್ನ ಮಾಡಲಾಗಿದೆ. ಮೀನುಗಾರ ಸಮುದಾಯದ ಏಕೈಕ ಶಾಸಕ ಮಂಕಾಳ ವೈದ್ಯ ಅವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಆಗ್ರಹ ಪಡಿಸಲಾಗ್ತಾ ಇದೆ. ಮೀನುಗಾರ ಸಮುದಾಯದ ಕೋಟಾದಡಿಯಲ್ಲಿ ಸಚಿವ ಸ್ಥಾನಕ್ಕೆ ಆಗ್ರಹಿಸಲಾಗ್ತಾ ಇದೆ. ಹ್ಯಾಶ್ಟ್ಯಾಗ್ ಮೇಕ್ ಮಂಕಾಳ ವೈದ್ಯ ಅವರ್ ಮಿನಿಸ್ಟರ್ ಅಂತ ಅಭಿಯಾನ ಕೂಡ ಶುರುವಾಗಿದೆ. ಒಂದು 3-4 ಅಭಿಯಾನ, ಮಿನಿಸ್ಟ್ರಿ ಫಾರ್ ಮಂಕಾಳ ವೈದ್ಯ ಅಂತ, ವಿ ವಾಂಟ್ ಮಂಕಾಳ ವೈದ್ಯ ಮಿನಿಸ್ಟರ್ ಅಂತ ಹ್ಯಾಶ್ಟ್ಯಾಗ್ ಮೂಲಕ ಅಭಿಯಾನವನ್ನ ಆರಂಭಿಸಲಾಗಿದೆ. ಶಾಸಕ ಮಂಕಾಳು ವೈದ್ಯ ಅಭಿಮಾನಿಗಳು ಈ ರೀತಿಯಾಗಿ ಅಭಿಯಾನವನ್ನು ಮಾಡ್ತಾ ಇದ್ದಾರೆ. 2ನೇ ಅವಧಿಗೆ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ ಮಂಕಾಳು ವೈದ್ಯ. ನಿನ್ನೆಯಷ್ಟೇ ಪ್ರಮಾಣ ವಚನ ಸ್ವೀಕರಿಸಿದ್ರು ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರು, ಹಾಗೆ ಉಪಮುಖ್ಯಮಂತ್ರಿಗಳಾಗಿ ಡಿಕೆ ಶಿವಕುಮಾರ್ ಅವರು. ಅವರ ನಿವಾಸದಲ್ಲಿ ಚಟುವಟಿಕೆಗಳು ಗರಿಗೆದರಿವೆ. ಬೆಳಗ್ಗೆನೆ ಸಿಎಂ ಸಿದ್ದರಾಮಯ್ಯನವರಿಗೆ ವಿಶ್ ಮಾಡಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿದ್ದಾರೆ. ನೂತನ ಸಿಎಂಗೆ ಅಭಿಮಾನಿಗಳು ವಿಶ್ ಮಾಡ್ತಾ ಇದ್ದಾರೆ. ಇನ್ನು ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಮೋಹನ್ ಸಹ ಸಿದ್ದರಾಮಯ್ಯ ನಿವಾಸಕ್ಕೆ ಕೆಲ ಹೊತ್ತು ಭೇಟಿ ಕೊಟ್ಟು ಮಾತುಕತೆಯನ್ನ ನಡೆಸಿದ್ರು. ಇನ್ನು ಸಿಎಂ ನಿವಾಸಕ್ಕೆ ಕಾಂಗ್ರೆಸ್ ಮುಖಂಡ ಎನ್ಆರ್ ಸೀತಾರಾಮ್ ಹಾಗೂ ಪುತ್ರ ರಕ್ಷಾರಾಮಯ್ಯ ಆಗಮಿಸಿದ್ರು. ಇನ್ನು ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಮಾಜಿ ಶಾಸಕ ಆರ್.ವಿ. ದೇವರಾಜ್ ಹಾಗೂ ನಟ ನಿರ್ದೇಶಕ ಎಸ್ ನಾರಾಯಣ್ ಆಗಮಿಸಿದ್ರು. ನೂತನ ಡಿಸಿಎಂಗೆ ಶುಭಾಶಯವನ್ನ ಕೋರಿದ್ರು. ಈ ಮಧ್ಯೆ ಎಡಿಜಿಪಿ ಹರಿಶೇಖರನ್ ಕೂಡ ಡಿಕೆಶಿ ನಿವಾಸಕ್ಕೆ ತೆರಳಿ ಕೆಲ ಹೊತ್ತು ಮಾತುಕತೆಯನ್ನ ಮಾಡಿದರು. ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ. ಫುಲ್ ಬ್ಯುಸಿ ಆಗೋಗಿದ್ದಾವೆ ಬೆಳವಣಿಗೆಗಳು. ಅದು ಮುಖ್ಯಮಂತ್ರಿಗಳ ನಿವಾಸ ಮತ್ತು ಉಪಮುಖ್ಯಮಂತ್ರಿಗಳ ನಿವಾಸದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು, ಶಾಸಕರುಗಳು, ಮಾಜಿ ಶಾಸಕರುಗಳು ಅವರ ನಿವಾಸಕ್ಕೆ ತೆರಳಿ ವಿಶ್ ಮಾಡ್ತಾರೆ. ಚುನಾವಣೆಗೂ ಮುನ್ನ ಹಿಂದುತ್ವದ ಬಗ್ಗೆ ಡಿಕೆ ಶಿವಕುಮಾರ್ ಏನ್ ಹೇಳಿದ್ರು? ನ್ಯೂಸ್ 18ನ ಎಡಿಟರ್ ಆಗಿರುವಂತ ನಿಖಿಲ್ ಜೋಶಿ ಸಂದರ್ಶನದಲ್ಲಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಿದೆ. ಅವ್ರು ಏನ್ ಮಾತನಾಡಿದ್ರು ನೋಡೋಣ. ಗೊತ್ತಿರುವಂತಹ ರಾಜಕಾರಣಿಗಳಲ್ಲಿ ಅತಿ ಹೆಚ್ಚು ದೈವ ಭಕ್ತಿ, ಈ ಪದ್ಧತಿಗಳಲ್ಲಿ ಪಾಲನೆ, ಅದರ ಜೊತೆ ನಿಮ್ಮನ್ನೇ ನೀವು ಜೋಡಿಸ್ಕೊಂಡ್ಬಿಟ್ಟಿದ್ದೀರಿ. ವೈ ಹೆಸಿಟೇಟ್ ಸರ್? ಬೆಳಗ್ಗೆ ಆಗ್ತದೆ ನಾನು ನಂದು ಏನೇನು ಬೇಕೋ ಪಠನೆ ಮಾಡಬೇಕು, ದೇವ್ರನ್ನೇನು ಕೇಳಬೇಕು ಕೇಳ್ಕೊತೀನಿ. ನನ್ನ ಮನಸ್ಸಿಗೆ, ನನ್ನ ನೆಮ್ಮದಿಗೆ, ಶಾಂತಿಗೆ ನಾನು ಮಾಡ್ತೀನಿ. ನನ್ನ ಹೆಸರು ಕಲ್ಲು ಅಂತ ಮಾಡಿಕೊಳ್ಳಿಲ್ಲ, ಇಲ್ಲ ಅಂದ್ರೆ ಬಂಡೆ ಅಂತ ಮಾಡಿಕೊಳ್ಳ. ನನ್ನ ಹೆಸರು ಶಿವಕುಮಾರ. ಶಿವಾಲ್ದಪ್ಪನ ಬೆಟ್ಟ ಅಂತ ಇತ್ತು, ನಮ್ಮ ಅಪ್ಪ ಅಮ್ಮ ಇಟ್ಟಿದ್ದಾರೆ. ನಮ್ಮ ಫ್ಯಾಮಿಲಿ ನೇಮು ಕೆಂಪೇಗೌಡ ಅದು ಇಡಬೇಕು, ಚಿಕ್ಕ ಭಾಗದಲ್ಲಿ ಇಟ್ಟಿದ್ರಂತೆ. ಆಮೇಲೆ ಶಿವನ್ ಕುಮಾರ್ ಅಂತ ಇಟ್ಟಿದ್ದಾರೆ. ಸೊ ಹಂಗೆ ನಾವು ಹಿಂದೂಗಳು, ನಮ್ದೇ ಧರ್ಮ ಇದೆ. ಆ ಹಿಂದೂ ಆಚರಣೆಗೂ ಹಿಂದೂ ಧರ್ಮಕ್ಕೂ ಬೇರೆಯವ್ರು ಮಾಡ್ತಾರೋ ಹಿಂದೂ ಧರ್ಮಕ್ಕೂ ವ್ಯತ್ಯಾಸ ಇದೆ. ಅವರು ಬಿಜೆಪಿ ಹಿಂದೂಗೂ ಕಾಂಗ್ರೆಸ್ ಹಿಂದೂಗೂ ವ್ಯತ್ಯಾಸ. ಅವರು ಜನರ ಭಾವನೆನ ಹೊಡಿತಾ ಇದ್ದಾರೆ. ಅವ್ರದ್ದೇನಪ್ಪ ಅಂದ್ರೆ ಸಿಂಪಲ್, ನಾವು ಹಿಂದೂಗಳು, ನಾವು ಮುಂದು. ನಮ್ದು ಹಂಗೆಲ್ಲ. ನಾವು ಹಿಂದೂ, ಕ್ರೈಸ್ತರು, ಸಿಖ್ರು, ಜೈನರು, ಒಕ್ಕಲಿಗರು, ಲಿಂಗಾಯತರು, ಬ್ರಾಹ್ಮಣರು, ಪರಿಷ್ಠರು, ನಾಯಕರು, ನಾವೆಲ್ಲ ಸೇರಿ ಕುರುಬರು ಎಲ್ಲ ಎಷ್ಟೆಷ್ಟು ಜಾತಿ ಇದೆ ನಾವೆಲ್ಲ ಸೇರಿ ಒಂದು. ಅವ್ರ ಹಿಂದೂ ಮುಂದು, ನಾವೆಲ್ಲ ಸೇರಿ ಒಂದು. ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.